ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಅದರಲ್ಲೂ ಕೂಡ ವೆಜ್ನವ್ರಿಗಂತೂ ಸೂಪರ್ ಆಗಿರೋ ಅಂಥ ಮಶ್ರೂಮ್ ಬಿರಿಯಾನಿ ಈ ರೀತಿಯೂ ಈಸಿಯಾಗಿ ಮಸಾಲೆ ರುಬ್ದನೆ ಹೋಟೆಲ್ ರೀತಿಯಲ್ಲಿ ಬಿರಿಯಾನಿ ಮಾಡ್ಬೋದಾ? ಹೌದು ಸ್ನೇಹಿತರೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಈಸಿ ಕೂಡ. ಮತ್ತು ಮಶ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನೋಡೋಣ. ಇಷ್ಟು ಟೇಸ್ಟಿಯಾಗಿ ಮಾಡಿಕೊಟ್ರೆ ಮನೆಯಲ್ಲೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಸುಮಾರು 200 ಗ್ರಾಮಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ. ಬಟನ್ ಮಶ್ರೂಮ್ ಅಂತ ಬರುತ್ತಲ್ವ, ಸೊ ಆ ಮಶ್ರೂಮನ್ನು ತೊಗೊಂಡಿದ್ದೀನಿ. ನನ್ನ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ, ಅದನ್ನು ನೋಡಿ ನೀಟಾಗಿ ಈ ಥರ ಪೀಲ್ ಮಾಡೋಣ. ಚಾಕುಯಿಂದನೇ ಮಾಡಬೇಕಾ ಆ ಥರ ಏನೂ ಇಲ್ಲ, ಕೈನಲ್ಲಿ ಕೂಡ ಮಾಡಿದ್ರೂ ಬರುತ್ತೆ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎಷ್ಟು ಪೀಸ್ ಬೇಕೋ ಆ ರೀತಿಯಾಗಿ ಪೀಸ್ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಮಶ್ರೂಮ್ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾನು 2 ಭಾಗ ಮಾಡ್ಕೋತಾ ಇದ್ದೀನಿ. ಇದು ಒಗ್ಗರಣೆಗೆ ಹಾಕ್ಬಿಟ್ರೆ ತುಂಬಾ ಶ್ರಿಂಕ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಅದೇ ರೀತಿಯಾಗಿ ನೋಡಿ ಕೈನಲ್ಲೂ ಕೂಡ ಪೀಲ್ ಮಾಡ್ಬೋದು. ಮೇಲೆ ಒಂದು ಲೇಯರ್ ತೆಗೆದ್ರೆ ತುಂಬ ನೀಟಾಗಿ ಆಗತ್ತೆ. ನೋಡ್ತಾ ಇರ್ಬೋದು ಮೇಲೆ ಎಷ್ಟು ಡಸ್ಟ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಕ್ಲೀನ್ ಮಾಡಿದ ಮೇಲೆ ಅಷ್ಟೇ ವೈಟ್ ಆಗುತ್ತೆ ಮತ್ತು ಕ್ಲೀನ್ ಕೂಡ ಆಗುತ್ತೆ. ಒಂದರಲ್ಲಿ ದಪ್ಪ ಇರೋ ಅಂಥ ಮಶ್ರೂಮ್ನ ಒಂದರಲ್ಲಿ 4 ಭಾಗ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿರೋ ಅಂಥದ್ದು ಬಟನ್ ಮಶ್ರೂಮ್ ಅಂದರೆ ಚಿಕ್ಕದಾಗಿಯೇ ಬರುತ್ತೆ, ಸೊ ಅದಕ್ಕೆ ನಾನು 2 ಭಾಗ ಮಾಡ್ಕೋತಾ ಇದ್ದೀನಿ. ತುಂಬ ಒಳ್ಳೆ ಹೆಲ್ದಿ ಆಗಿರೋಂಥ ಟೇಸ್ಟಿಯಾಗಿರೋಂಥ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಅಷ್ಟು ರುಚಿಯಾಗಿ ಚೆನ್ನಾಗಿ ಇರುತ್ತೆ ಮಶ್ರೂಮ್ ಬಿರಿಯಾನಿ. ಆಲ್ಮೋಸ್ಟ್ ಇವಾಗೆಲ್ಲ ಪ್ರಿಪೇರ್ ಆಗಿದೆ, ಕ್ಲೀನ್ ಆಯಿತು. ಒಂದು ರೌಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡೋಣ. ಇದನ್ನು ತುಂಬ ಡೆಲಿಕೇಟೆಡಾಗಿ ಯೂಸ್ ಮಾಡಬೇಕು ಸ್ನೇಹಿತರೆ, ಅದೆಲ್ಲ ಹಾಗೆ ಮುರಿದೋಗ್ಬಿಡುತ್ತೆ. ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಒಂದು ಪಲಾವ್ ಎಲೆ, ಚಕ್ಕೆ, ಕಲ್ಲುವ್ವು, ಸ್ಟಾರ್ ಹೂವು ಅದನ್ನು ಪೀಸ್ ಮಾಡಿ ಹಾಕಿದ್ದೀನಿ, ಲವಂಗ, ಏಲಕ್ಕಿ, ಸೋಂಪು ಇಷ್ಟನ್ನು ಹಾಕಿ ಡ್ರೈ ಫ್ರೈ ಮಾಡೋಣ. ಎಣ್ಣೆ ಜೊತೆನೇ ಹಾಕಿದ್ರೆ ಸ್ಪೈಸಸ್ಸು ಚೆನ್ನಾಗಿ ಫ್ರೈ ಆಗುತ್ತೆ. 2 ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿಯನ್ನು 2 ಒಂದೊಂದು ಇಡೀ ತೊಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಟ್ರಾನ್ಸ್ಪರೆಂಟ್ ಆಗ್ತಾ ಬರಬೇಕು. ಬಿರಿಯಾನಿನಲ್ಲಿ ಫಸ್ಟ್ ಟಿಪ್ ಏನು ಅಂತ ಹೇಳಿದ್ರೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅದೇ ನಮಗೆ ಜಾಸ್ತಿ ರುಚಿ ಕೊಡೋದು. ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. 2 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವೇನಾದರೂ ಜಾಮೂನ್ ಟೊಮ್ಯಾಟೊ ತೊಗೋತೀನಿ ಅನ್ನೋ ಹಾಗಿದ್ರೆ ನೀವೊಂದು 3 ತೊಗೊಳ್ಬೋದು, ಯಾಕಂದರೆ ಅದು ಹುಳಿ ಇರೋದಿಲ್ಲ. ಇದು ಹುಳಿ ಇರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಕೂಡ ಫ್ರೈ ಆಗೋದಕ್ಕೆ ಟೈಮ್ ಕೊಡೋಣ. ಜೊತೆಲಿ ಉಪ್ಪು ಕೂಡ ಆ್ಯಡ್ ಮಾಡೋಣ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಟೊಮ್ಯಾಟೊ ಬೇಗ ಫ್ರೈ ಆಗುತ್ತೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾರಾದರೂ ಶುಂಠಿ ಇಷ್ಟಪಡಲ್ಲ, ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ ಅಂತ ಅನ್ನೋರು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಒಂದು ರೌಂಡೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಗಂಟೆ ಒಳಗಡೆ ಈ ಬಿರಿಯಾನಿನ ರೆಡಿ ಮಾಡಿಬಿಡ್ಬೋದು ಸ್ನೇಹಿತರೆ, ಅಷ್ಟು ಈಸಿ.
ನೋಡಿ ತುಂಬ ಚೆನ್ನಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದೆಲ್ಲ ಫ್ರೈಗಳನ್ನ ಮಾಡಬೇಕು. ಈ ಟೈಮ್ನಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಶ್ರೂಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಶ್ರೂಮು ಒಂದು 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ನೋಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು 3/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಮಸಾಲ ಅಂತ ಹೇಳಿದ್ರೆ ಇಷ್ಟೇ ಸ್ನೇಹಿತರೆ, ಇನ್ನೇನು ಪುಡಿಗಳನ್ನು ಆ್ಯಡ್ ಮಾಡಲ್ಲ. ಇಷ್ಟು ಹಾಕಿ ಮಾಡಿ ತುಂಬ ರುಚಿಯಾಗಿರುತ್ತೆ. ನಮಗೆ ಹೋಟೆಲಲ್ಲಿ ತಿಂದಿದ್ದು ಫೀಲೇ ಆಗುತ್ತೆ. ಚಿಕನ್ ಮಟನ್ ತಿನ್ನೋರ್ಗಂತೂ ಸೂಪರಾಗಿದೆ. ಚಿಕನ್ ಮಟನ್ ಇಲ್ದಲೇ ಮಶ್ರೂಮ್ನೇ ಚಿಕನ್ ಮಟನ್ ಅಂತ ಫೀಲ್ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಶ್ರೂಮ್ ಬಿರಿಯಾನಿ. ನಾನಿಲ್ಲಿ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನೆನೆಸಿ ಹಾಕೋದ್ರಿಂದ ಚೆನ್ನಾಗಿ ಹದವಾಗಿ ಬೇಯುತ್ತೆ ಅಕ್ಕಿ. ಅಕ್ಕಿ ಮಶ್ರೂಮು ಮತ್ತು ಮಸಾಲೆ ಒಳಗಡೆ ಒಂದು 3 ನಿಮಿಷ ಫ್ರೈ ಆಗಲಿ. ಒಂದು 3 ನಿಮಿಷ ಆಗಿದೆ. ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 1:2 ಕ್ವಾಂಟಿಟಿ ರೇಷಿಯೋನಲ್ಲಿ ನೀರು ಹಾಕಬೇಕಾಗತ್ತೆ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು. ಅಕ್ಕಿ ಸ್ವಲ್ಪ ಹಳೆ ಅಕ್ಕಿ ಅಂತ ಹೇಳಿದ್ರೆ ಒಂದು 1/4 ಕಪ್ಪಷ್ಟು ನೀರು ಜಾಸ್ತಿ ಹಿಡಿಯುತ್ತೆ. ಅಕ್ಕಿ ನೆನೆಸಿರೋದ್ರಿಂದ ಇಲ್ಲಿ ಜಾಸ್ತಿ ನೀರು ಹಾಕಿಲ್ಲ ನಾನು. ಸೊ 1:2 ಕ್ವಾಂಟಿಟಿನೇ ಹಾಕಿದ್ದೀನಿ. ನೋಡಿ ಕುದಿ ಬರ್ತಾ ಇದೆ. ಒಂದು ಸಲ ಉಪ್ಪನ್ನು ಚೆಕ್ ಮಾಡಿ, ಕಡಿಮೆ ಇತ್ತು ಅಂದರೆ ಈ ಟೈಮ್ನಲ್ಲಿ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಇವಾಗ ಪ್ರೆಷರ್ ಬಿಟ್ಟಿದೆ, ಬನ್ನಿ ನೋಡೋಣ ಹೇಗಾಗಿದೆ ಅಂತ. ವಾವ್, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಮಿಕ್ಸ್ ಮಾಡೋಕ್ಕೂ ಮುಂಚೆ 1 ಸ್ಪೂನು ಅಥವಾ 2 ಸ್ಪೂನು ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟು ಬರುತ್ತೆ. ನೋಡಿ ಎಷ್ಟು ಬಿಡುವಾಗಿದೆ, ಎಷ್ಟು ಚೆನ್ನಾಗಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಲೈಟ್ ಮಸಾಲಾನಲ್ಲಿ ಸಖತ್ ಟೇಸ್ಟಿಯಾಗಿ ಮಶ್ರೂಮ್ ಬಿರಿಯಾನಿಯನ್ನು ರೆಡಿ ಮಾಡಿಬಿಡ್ಬೋದು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಷ್ಟ ಆಗಿದರೆ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿಯನ್ನು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.